ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ, ಅರಣ್ಯ ಇಲಾಖೆಯಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಬಂದಿದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾತಾಡ್ತಾ ಹೋಗುತ್ತೇನೆ. ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರಲ್ಲ, ಡೈರೆಕ್ಟ್ ಇಂಟರ್ವ್ಯೂ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಪರ್ ಮಂತ್ 24,000ಕ್ಕೂ ಅಧಿಕ ಒಂದು ಸ್ಯಾಲ್ರಿ ಇರುತ್ತೆ, ಪ್ಲಸ್ ಹೌಸ್ ರೆಂಟ್ ಅಲವೆನ್ಸು ಸಹ ಸಿಗುತ್ತೆ. ಇಷ್ಟೆಲ್ಲ ಸೌಲಭ್ಯಗಳೊಂದಿಗೆ ಈ ಒಂದು ನೋಟಿಫಿಕೇಷನ್ ಇದೆ. ಇದೇನಪ್ಪ ಅಂತಂತಂದರೆ, ಯಾವುದು ನೋಟಿಫಿಕೇಷನ್ ಅಂತ ನೋಡಿದಾಗ ನೀವು ನೋಡ್ಬೋದು, ರೆಕ್ರೂಟ್ಮೆಂಟ್ ಪ್ಲೇಸ್ಮೆಂಟ್ ಸೆಲ್ ವೆಲ್ಫೇರ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಆಗಿರುವಂತಹ ನೋಟಿಫಿಕೇಷನ್ ಆಗಿರುತ್ತೆ. ಡೆಹ್ರಾಡೂನ್, ಉತ್ತರಾಖಂಡ್. ಇದರ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು ಮೇ 15ಕ್ಕೆ ಸ್ಟಾರ್ಟ್ ಆಗಿದೆ, ಎಂಡ್ ಆಗುವಂಥದ್ದು ಮೇ 29ಕ್ಕೆ. ಏನಪ್ಪ ಅಂದರೆ, ನೀವು ಅಂದ್ಕೋಬೋದು ಬರೀ ಕರ್ನಾಟಕದ್ದು ನೋಟಿಫಿಕೇಷನ್ ಹೇಳ್ರಿ ಅಂತಂತಂದರೆ ನೀವು ಬೇರೆದೆಲ್ಲ ಹೇಳ್ತಾ ಇದ್ದೀರಿ ಅಂತ. ನೀವು ಆ ರೀತಿ ಕುಂತರೆ ಅದಷ್ಟೊತ್ತಿಗೆ ನಿಮ್ಮ ಒಂದು ಏಜು ಸಹ ಇದಾಗುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ಅಪ್ಲೈ ಮಾಡಿರಿ. ಓಕೆ, ಇದಕ್ಕೆ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂತಂತಂದರೆ, ನೀವು ಎಲ್ಲಿಗೂ ಆಗೋ ಅವಶ್ಯಕತೆಯೂ ಇಲ್ಲ. ಓಕೆ, ಆನ್ಲೈನಲ್ಲೇ ಇಂಟರ್ವ್ಯೂ ಇರುತ್ತೆ. ನಿಮ್ಮ ಮನೆಯಲ್ಲೇ ಕುಳಿತು ಇಂಟರ್ವ್ಯೂನ ಅಟೆಂಡ್ ಮಾಡಿ ಸೆಲೆಕ್ಟ್ ಆದರೆ ಹೋಗ್ಬೋದು, ಇಷ್ಟ ಇತ್ತು ಅಂತಂದರೆ. ಓಕೆ, ಟೋಟ್ಲಾಗಿ ಇದಕ್ಕೆ ಕ್ವಾಲಿಫಿಕೇಷನ್ನು ಡಿಗ್ರಿ ಇದ್ದವರು ಅಪ್ಲೈ ಮಾಡ್ಬೋದು, BA ಮಾಡಿದವ್ರಿಗೂ ಸಹ ಇದೆ. ಓಕೆ, ಫುಲ್ ಡೀಟೇಲಾಗಿ ಕೊನೆವರೆಗೂ ನೋಡಿದರೆ ಇದ್ರ ಬಗ್ಗೆ ತಿಳಿಯುತ್ತೆ. ಫಸ್ಟ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಸೈಂಟಿಸ್ಟ್ ಅಂತೇಳಿ, ಇದಕ್ಕೆ ನಿಮಗೆ 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಮತ್ತು 77,000 ಸ್ಯಾಲ್ರಿ ಕೊಡ್ತಾರೆ ನೋಡಿರಿ. ಒಂದಲ್ಲ ಎರಡಲ್ಲ 77,000 ಸ್ಯಾಲ್ರಿ. ಮತ್ತು ಒಂದಿದೆ, ಇದಕ್ಕೆ ನೀವು ನ್ಯಾಚುರಲ್ ಸೈನ್ಸ್, ವೈಲ್ಡ್ ಫೈರ್, ಜೂಲಜಿ, ಎಕಾಲಜಿ ಇದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಡಿಗ್ರಿ ಮಾಡಿರಬೇಕು, ಡಾಕ್ಟ್ರಲ್ ಡಿಗ್ರಿ ಮಾಡಿರಬೇಕು. ಓಕೆ, ಇದು ಒಂದಾಯಿತು. ನೆಕ್ಸ್ಟು ಪ್ರಾಜೆಕ್ಟ್ ಅಸೈಟ್. ಇದು ಬಂದುಬಿಟ್ಟು ಸೇಮ್ 42,000, 33,000 ರೀತಿಯಾಗಿ ಸ್ಯಾಲ್ರಿ ಇದೆ. ಇದಕ್ಕೆ 4 ಇಯರ್ಸ್ ಡಿಗ್ರಿ BSc ಮಾಡಿರಬೇಕು NEP ಪ್ರಕಾರ. ಓಕೆ, ನೆಕ್ಸ್ಟು ಬಂದುಬಿಟ್ಟು ಸೇಮ್ ಇದಕ್ಕೂ ಸಹ BSc ಮಾಡಿರಬೇಕು, 4 ಇಯರ್ಸ್ BSc. ಆ ನಂತರ ಬರುವಂಥದ್ದೇ ನೋಡಿರಿ, BA ಮಾಡಿದ್ರೆ ಸಹ ಅಪ್ಲೈ ಮಾಡ್ಬೋದು. ಒಂದಿದೆ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಂತೇಳಿ, 50 ವರ್ಷದವರೆಗೂ ಅಪ್ಲೈ ಮಾಡ್ಬೋದು, 24,000 ರೂಪಾಯಿ ಸ್ಯಾಲ್ರಿ ಇದೆ. ಗ್ರ್ಯಾಜುಯೇಟ್ ಇದಂತ ಪ್ರತಿಯೊಬ್ಬರು ಸಹ ಅಪ್ಲೈನ ಮಾಡ್ಬೋದು. ಮತ್ತು ಪ್ರಾಜೆಕ್ಟ್ ಸೈಂಟಿಸ್ಟ್ ಅಂತೇಳಿ ಸೇಮ್ ಏನಿತ್ತಲ್ಲ ಅದರದ್ದೇ ಮತ್ತೊಂದು ಪೋಸ್ಟು. ಪ್ರಾಜೆಕ್ಟ್ ಅಸಿಸ್ಟೆಂಟ್ ಮತ್ತು ಒಂದು ಪೋಸ್ಟು. ಸೀನಿಯರ್ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಅಂತೇಳಿ, ಈ ರೀತಿಯಾಗಿ ಪ್ರಿನ್ಸಿಪಲ್ ಪ್ರಾಜೆಕ್ಟ್ ಅಸಿಸ್ಟೆಂಟು, ಈ ರೀತಿಯಾಗಿ ಹಲವಾರು ಹುದ್ದೆಗಳ ಒಂದು ನೇಮಕಾತಿ ಇದೆ. ಇದರ PDF ಕೊಡ್ತೀನಿ, ನೀವು ಡೀಟೇಲಾಗಿ ನೋಡಿ ಅಪ್ಲೈನ ಮಾಡಬಹುದು. ಓಕೆ ಓಕೆ ಇಷ್ಟು ಹಲವಾರು ಪೋಸ್ಟ್ಗಳು ಇವೆ. ಇದಕ್ಕೆ ಇಂಟರ್ವ್ಯೂ ಯಾವ ರೀತಿ ಅಂತಂದರೆ, ಆನ್ಲೈನು ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. 25 ಮಾರ್ಕ್ಸು ನಿಮ್ಮ ಡಿಗ್ರಿದು, 25 ಮಾರ್ಕ್ಸು ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದರದ್ದು ಟೋಟಲ್ 55 ಮಾರ್ಕ್ಸ್ ಅದಕ್ಕೆ ಮೇಲೆ. ಇನ್ನು ಫೀಸ್ ಬಗ್ಗೆ ಹೇಳೋದಾದರೆ, ಫೀ ಬಂದುಬಿಟ್ಟು ಮೇಲು ಮತ್ತು ಎಲ್ಲ ಕ್ಯಾಟಗರಿ ಅವರಿಗೆ 500 ರೂಪಾಯಿ ಇದೆ. ಉಳಿದು SC STಗೆ ಮತ್ತು ಫೀಮೇಲ್ಗೆ, ಎಕ್ಸ್ ಸರ್ವಿಸ್ ಮೆನ್ಗೆ ಕೇವಲ 100 ರೂಪಾಯಿ ಫೀ ಇದೆ. ಎಷ್ಟಿರುತ್ತೆ, ನೀವು ಅಪ್ಲೈ ಮಾಡಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ಅಲ್ಲಿ ಲಿಂಕ್ ಕೊಡ್ತೀನಿ, ನೀವು ಅಪ್ಲೈನ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಇತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.